ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ದಲಿತ ಜನಜಾಗೃತಿ ವೇದಿಕೆ ಸಂಘಟನೆಯ 10ನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ವೇದಿಕೆ ಮೇಲಿರುವ ಗಣ್ಯರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ದಲಿತ ಜನಜಾಗೃತಿ ವೇದಿಕೆ ಸಂಘಟನೆಯ 10ನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಕೇಕ್ ಕತ್ತರಿಸಿದರು. ಅಂತಕ್ಕಂಥದ್ದನ್ನ ನಾನು ಬಹಳ ನೆನ್ಸ್ಕೊಳ್ಬೇಕಾಗ್ತದ. ನನ್ನ ಮಠಕ್ಕ ಒಂದ್ 5 ಜನ ಹುಡುಗರು ಬಂದಿದ್ರು. ಇವ್ರಾಗ 5 ಜನ ಇದ್ರು. ಬಬ್ಬೂರು ಅಂತ ಒಂದು ಹುಡುಗ ಬಂದಾಗ ಹಿಂಗೆ ರಾಜವಣ್ಣವ್ರ ಬಗ್ಗೆ ಹಂಗ ಮಾತಾಡ್ಕೊಂಡು ಕೂತಾಗ ನಾ ಅಂದೆ, ಏನ್ ಕೆಲಸ ಮಾಡ್ತಿ ಅಂತ ನಾನ್ ಕೇಳಿದೆ. ಇವತ್ತ ನನಗ ಅನುಕೂಲ ಅದ ರೀ, ಇವತ್ತ ನನಗೆ ಏನಾಗೈತೆ ಅಂತ ಕೇಳಿದ್ರ ಕೆಲ್ಸ ಏನು ಮಾಡಲ್ಲ, ರಾಜು ಅಣ್ಣನ ಹೆಸರು ಹೇಳಿ ಇವತ್ತು ಹೊಲ ತಗೊಂಡಿನಿ, ಮನಿ ತಗೊಂಡಿವ್ರಿ. ನನ್ನ 4 ಜನ ರಾಜು ಅಣ್ಣಂತ ಅಷ್ಟು ನಮ್ಮ ಪವರ್ ಇರ್ತದ ರೀ, ಅವ್ರಿಂದ ನಾವು ಏನಾಗತ್ತೀವಿ ಅಂದ್ರೆ ಚಲೋ ಆಗೈತಿ ಅಂತ ನನ್ನ ಮನದಾಗ ಹೇಳಿದ್ರು. ನನಗ್ ಬಹಳ ಖುಷಿ ಆಯ್ತು. ಇನ್ನೊಂದು ಏನು ಅಂತಂದ್ರ ಮನುಷ್ಯ ಬಹಳ ಅಷ್ಟೇ ಮುಕ್ತ ಅದಾನ, ಅಷ್ಟೇ ಮತ್ ಹೆಂಗಂದ್ರ ಕಟುಕನ ಅದಾರ. ನಾವ್ ಹೆಂಗ ಅಂತ ಕೇಳಿದ್ರ ಯಾರು ಒಳ್ಳೆತನದಿಂದ ಬರ್ತಾರ ಅವ್ರ ಹೂವಾಗಿ ತಲೆ ಮ್ಯಾಲ ಹೊತ್ಕೊಂಡು ತಿರುಗ್ತಾರ. ಯಾರು ಕೆಟ್ಟವನಾಗಿ ಬರ್ತಾರಲ್ಲ ಆ ಮಗನಿಗೆ ಸುತ್ತಿಗೆ ತಗೊಂಡು ಬಡಿಯುವಂತದ ಕೆಲಸ ಅವ್ರ ಬಗ್ಗೆ ಅದ. ಅವ್ರು ಎಂತವ್ರು ಅಂತ ಕೇಳಿದ್ರ ಬಹುಶಃ ಒಂದ್ ಕಡೆ ಜ್ಞಾನಿಗಳು ಹೇಳ್ತಾರೆ ಏನು ಅಂತಂದ್ರೆ ಅವ್ರ ಮನಸ್ಸು ಎಂತವ್ರು ಅಂತ ಕೇಳಿದ್ರ ರಾಜವಣ್ಣವ್ರದು ವಜ್ರಾದಪ್ಪಿ ಕಠೋರಾಣಿ ಮೃದುನಿ ಕುಸುಮಾದಪ್ಪಿ ಲೋಕೋತ್ತರಾಣ ಚೇತಾಂಸಿ ಕೋಹಿ ವಿಜ್ಞಾತುಮರ್ಹತೆ. ಅಂದ್ರೆ ವಜ್ರ ಬಹಳ ಗಟ್ಟಿಯಾಗಿರ್ತದ ಅಂತ ನೋಡ್ರಿ. ವಜ್ರ ಹೆಂಗಂತಂದ್ರೆ ಬಹಳ ನಿಂತರ ಏನು ಅಂದ್ರ 50 ವರ್ಷ 60 ವರ್ಷ ಆದ್ಮೇಲೆ ಒಳ್ಳೆ ವ್ಯಕ್ತಿಗಳಿಗೆ ಒಂದು ವಜ್ರ ಸಿಗುತ್ತಂತ. ವಜ್ರ ಕಲ್ಲಿನಿಂದ ಸುತ್ತಿಗೆಲಿಂದ ಹೊಡೆದ್ರು ಕೂಡ ಅಷ್ಟು ಪುಡಿ ಆಗಂಗಿಲ್ಲ, ಅಷ್ಟು ಗಟ್ಟಿಯಾಗಿರ್ತದಂತ. ಹೂ ನೋಡ್ರಿ, ಈಗ ಎಲ್ಲರಿಗೂ ಹೂ ಬಹಳ ಮೃದುವಾಗಿರ್ತದ. ಹೂವಿನ ಸ್ವಭಾವ ಏನು ಅಂತಂದ್ರೆ ಎಲ್ರಿಗೂ ಇಷ್ಟಪಡ್ತದಂತ. ಇದ್ರಲ್ಲಿ ಏನ್ ತಿಳ್ಕೋಬೇಕು ಅಂದ್ರೆ ಯಾರ ತರ ಮನಸ್ಸಿರ್ತಾವಂತ ನೋಡ್ರಿ ವ್ಯಕ್ತಿಗಳ ಹತ್ರ. ಹೆಂಗ ಅಂತಂದ್ರ ಒಬ್ರು ಏನಾದ್ರು ಕಷ್ಟ ಕೇಳ್ಕೊಂತ ಬಂದ್ರಪ್ಪ ಅಂದ್ರ ಹೆಂಗ್ ಕುಂದಿರ್ತಾರ ಅಂತಂದ್ರ ಅವ್ ಬಂದಾರ ಹೊರ ಕಳ್ಸು, ಅವ್ನ್ ತಗೊಂಡ್ ನಾವೇನ್ ಮಾಡ್ಬೇಕಾಗೈತಿ, ಅವ್ ಎದಕ್ ಬಂದಾನ ಅಂತ ಮೈಗೆ ಹಚ್ಕೊಲಾರ್ದಂಗ ಅವ್ನ ಕಷ್ಟ ಕೇಳಾರ್ದಂಗ ಅವ್ನಿಗೆ ಏನ್ ಮಾಡ್ತೀವಿ ಅಂದ್ರೆ ಹೊರಗ ಕಳಿಸ್ಬಿಡ್ತೀವಿ ನಾವು ಬೈಲಿಗೆ. ಕೆಲವಷ್ಟು ಜನ ಹೆಂಗ ಅಂತಂದ್ರ ಒಬ್ಬ ಕಷ್ಟದಾಗ ಅದಾನ ಅಂತ ಕೇಳಿದ್ರು, ಬಾರಪ್ಪ ನಿನ್ಗೇನು ಕಷ್ಟ ಅದ, ಒಳ್ಳೆ ವಿಧಿಯಿಂದ ನಿನ್ಗೇನು ಮನೆಯಾಗ ಸೌಕರ್ಯ ಚಲೋ ಅದ, ನಿನ್ಗೆ ಒಳ್ಳೆ ನೋಡ್ಕೋ ಅಂತಾರೇನ, ನಿನ್ಗೆ ಏನಾದ್ರೂ ಕಷ್ಟ ಇದ್ರೆ ಕೇಳು ನಾನು ಮಾಡ್ತೀನಿ ಅಂತ ಕೇಳಿ ಕೆಲವಷ್ಟು ಜನ ಅಂತಿರ್ತಾರಲ್ಲ. ಇವ್ರು ಹೆಂಗ ಅಂದ್ರ ಹೂವಿನಂತ ಮನಸ್ಸುಳ್ಳ ವ್ಯಕ್ತಿಗಳು ಇರ್ತಾರ ಸಮಾಜದೊಳಗ. ಅದಕ್ಕ ಹೂವಿನಂತ ಮನಸ್ಸುಳ್ಳ ವ್ಯಕ್ತಿ ಯಾರಾದ್ರೂ ಇದ್ರ ಅದು ನಮ್ಮ ರಾಜು ಅಣ್ಣ ಕಪ್ನೂರ್ ಅಂತಕ್ಕಂಥದ್ದನ್ನ ಈ ಕಾರ್ಯಕ್ರಮ ನೋಡಿದಾಗ ಅನಿಸ್ತದೆ. ರಾಜು ಅಣ್ಣ ಕಪ್ನೂರ್ ಕಲಬುರಗಿ ಜಿಲ್ಲೆಯ ಯಾರು ಒಬ್ಬ ಮಠದೇಶ್ವರ ಮುದ್ದೆ ಅಂತ ನಾವು ನೋಡಿದೀವಿ. ಆದ್ರೆ ಅವ್ರ ಮಠಕ್ಕೆ ಹೋಗಿ ನಾವು ಮುದ್ದರಿಗೆ ನಾವು ಭೇಟಿ ಮಾಡಿದಾಗ ನಮ್ಮ ಮನಸ್ಸನ್ನ ಹಿಡಿದಿ ನಮ್ಮನ್ನ ಬರೆಯಪ್ಪ ಅಂತೇಳಿ ತಮ್ಮ ಬಾದು ಕುಡಿಸೋದೇ ಮಾತಾಡಿರ್ತಾರ. ನಿಜವಾದ ದಲಿತ ನಾಯಕ ಅಂತ ಹೇಳ್ಕೊಂಡ್ರ ನಮ್ಮ ಮನದ ಮುದ್ದೆ ಆಗಬೇಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೀನಿ. ಹಾಗಾಗಿ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ದಲಿತ ಜಾಗೃತಿ ವೇದಿಕೆ ಬರ್ತಾ ಎಲ್ಲಿ ಅನ್ಯಾಯ ನಡೀತದ ಎಲ್ಲಿ
ಅಲ್ಲಮ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಿದರು. ಕಾಂಗ್ರೆಸ್ ಹಿರಿಯ ಮುಖಂಡರಾದ ರಾಜ್ಕುಮಾರ್ ಹೆಚ್ ಕಪನೂರ್, ದಲಿತ ಜನಜಾಗೃತಿ ವೇದಿಕೆ ಸಂಘಟನೆಯ ರಾಜ್ಯಾಧ್ಯಕ್ಷ ರಾಜ್ಕುಮಾರ್ ಹುಗ್ಗಿ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡು ರಾಜ್ಕುಮಾರ್ ಹುಗ್ಗಿ ಅವರಿಗೆ ಸನ್ಮಾನಿಸಿ ಗೌರವಿಸಿದರು. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದ್ರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾ ಇದ್ದೀವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದ್ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 15-20 ಎಕ್ಸಾಮ್ ಕೊಡ್ತೀವಿ ನಾವು.